ಅಬ್ದುಲ್ ರಜಾಕ್ ಅವ್ರದ್ದು ವಾದಗಳನ್ನು ಕೇಳಿಸ್ಕೊಂಡ್ರಿ. ಯೂನಿಫಾರ್ಮ್ ಸಿವಿಲ್ ಕೋಡ್. ಇವತ್ತು ಕನ್ನಡಪ್ರಭದಲ್ಲಿ ಒಂದು ಆರ್ಟಿಕಲ್, ಒಂದು ನ್ಯೂಸ್ ನೋಡಿದೆ. ಮುಸ್ಲಿಂ ಸಂಘಟನೆಗಳು ಬೆಂಬಲಿಸುವ ಅಂದರೆ ಪ್ರತಿಭಟಿಸದೇ ಇರುವ ನಿರ್ಧಾರಕ್ಕೆ ಬಂದಿದ್ದಾರೆ. ಯಾಕಂದರೆ ಪ್ರತಿಭಟನೆ ಮಾಡೋಕ್ಕೆ ಶುರು ಮಾಡಿದರೆ ಬಿ ಜೆ ಪಿ ಅವರು ಲಾಭ ಮಾಡ್ಕೊಂಡ್ಬಿಡ್ತಾರೆ. ಹೌದು, ಬಂದರೆ ಬರಲಿ ಯೂನಿಫಾರ್ಮ್ ಸಿವಿಲ್ ಕೋಡ್. ಇಲ್ಲ, ಬಂದರೆ ಬರಲಿ ಅಂತಲ್ಲ. ಓಕೆ, ಅದು ಕಾನೂನಾತ್ಮಕವಾಗಿ ಏನು ಮಾಡಬೇಕು ಅದನ್ನು ಮಾಡೋಣ. ಇವಾಗ ಕರ್ನಾಟಕದಲ್ಲಿ 2B ರಿಸರ್ವೇಷನ್ನ ಕ್ಯಾನ್ಸಲ್ ಮಾಡಿದ್ರು. ಓಕೆ, ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ರೋಡ್ಗೆ ಇಳಿದಿದ್ರೆ ಎಲೆಕ್ಷನ್ ಅಜೆಂಡಾನೇ ಚೇಂಜ್ ಆಗಿಬಿಟ್ಟಿರೋದು. ಅದಕ್ಕೋಸ್ಕರ ದಯವಿಟ್ಟು ಶಾಂತವಾಗಿರಿ. ಯಾವ ಥರ ಸುಪ್ರೀಂ ಕೋರ್ಟಿಂದ ನಮಗೆ ಸ್ಟೇ ಸಿಕ್ಕೈತೆ 27 ಜುಲೈಗೆ ನೆಕ್ಸ್ಟ್ ಇಯರಿಂಗ್ ಇದೆ ಆಗುತ್ತೋ ಮುಂದೆ ಅದು ನೋಡೋಣ. ಇದೇ ಥರ ಇವಾಗ ಬಿಜೆಪಿಗೆ ಬೇಕಾಗಿರೋದು ಏನು ಅಂದರೆ, ಫಸ್ಟ್ ಆಫ್ ಆಲ್ ಬಿಜೆಪಿಗೆ ಚೆನ್ನಾಗಿ ಅರ್ಥ ಆಗಿದೆ, ಮುಂದಕ್ಕೆ ಸಂಪೂರ್ಣ ಬಹುಮತ ಸಿಗುತ್ತೋ ಇಲ್ವೋ ಅಂತ ಅವ್ರಿಗೆ ಗೊತ್ತಿಲ್ಲ. ಕೂತ್ಗಳಲ್ಲಿ ಗೆದ್ರೆ ತಾನೆ 24 ಎಲೆಕ್ಷನ್ಸ್ ಅಲ್ಲಿ ಇವಾಗ ಇರುವ ಪ್ರೈಸ್ ರೈಸು, ಇವಾಗ ಅನ್ಎಂಪ್ಲಾಯ್ಮೆಂಟು, ಇದೆಲ್ಲ ಜನ ಪ್ರಶ್ನೆ ಮಾಡಕ್ ಶುರು ಮಾಡ್ತಾರೆ ಎಲೆಕ್ಷನ್ ರ್ಯಾಲೀಸ್ ಅಲ್ಲಿ. ಅದಕ್ಕೆ ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು? ಅದಕ್ಕೂ ಮುಂಚೆ ಒಂದು ಡೈವರ್ಷನ್ ಟ್ಯಾಕ್ಟಿಕ್ ಏನು ಅಂತ ಹೇಳಿದ್ರೆ, ಇವಾಗ ಡೆಲ್ಲಿ ಅಸೆಂಬ್ಲಿ ಎಲೆಕ್ಷನ್ಸ್ಗಿನ ಮುಂಚೆ CAA NRC ಎಷ್ಟೊಬ್ಬರ ಇತ್ತಿತ್ತು, ಏನಾಯ್ತು? CAA NRC ಇಂಪ್ಲಿಮೆಂಟ್ ಮಾಡ್ಬಿಟ್ರ? ಅವಾಗ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಷ್ಟು ಮಾತುಗಳಾಯ್ತು, ಎಷ್ಟು ಚರ್ಚೆ ನಾವು ನೀವು ಮಾಡಿಲ್ಲ. ನಾನೇನು ಹೇಳ್ತಾ ಇದ್ದೀನಿ, ಅದು ಎಲೆಕ್ಷನ್ಗಿನ ಮುಂಚೆ ಇದೊಂದು ಎಲೆಕ್ಷನ್ ಸ್ಟಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಲಾ ಕಮಿಷನ್ ಸ್ವತಃ ಹೇಳಿದೆ, ಇಲ್ಲ ದಿಸ್ ಇಸ್ ನಾಟ್ ಡಿಸೈರಬಲ್, ನಾಟ್ ನೆಸೆಸರಿ, ನಾಟ್ ದ ರೈಟ್ ಟೈಮ್ ಅಂತ. ಮತ್ತೆ ಇಲ್ಲ ಸುಪ್ರೀಂ ಕೋರ್ಟ್ ಎಷ್ಟೋ ಒಂದು ವಿಚಾರಗಳಲ್ಲಿ ಸುಪ್ರೀಂ ಕೋರ್ಟ್ ಇದನ್ನು ಮಾಡಬೇಕು, ಒಳ್ಳೇದು ಅಂತ ಹೇಳಿದೆ. ಇದು ಇವರು ಇಂಪ್ಲಿಮೆಂಟ್ ಮಾಡಕ್ಕೆ ಸಾಧ್ಯವೂ ಇಲ್ಲ. ನೋ, ದಟ್ ಈಸ್ ಒನ್ ಮೋರ್ ಥಿಂಗ್. ಜುಲೈ 14th ವರೆಗೂ ಲಾ ಕಮಿಷನ್ ಇನ್ನು ನಿಮ್ಮ ಪ್ರಸ್ತಾಪ ತಗೊಂಬಂದು ನೀವು ಕೊಡಿ, ನಿಮ್ಮ ಅಭಿಪ್ರಾಯ ಕೊಡಿ ಅಂತ ಕೇಳಿದೆ. ಅದಕ್ಕೂ ಮುಂಚೆ ಇವರು ಮಧ್ಯಪ್ರದೇಶದಲ್ಲಿ ಹೋಗ್ಬಿಟ್ಟು ಮೇರೆ ಪಸ್ಮಾಂದ ಮುಸ್ಲಿಂ ಭಾಯ್ ಬೆಹನ್ ಅಂತ ಹೇಳ್ತಾರಲ್ಲ, ಇದೊಂದು ನಾಟಕ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ಇದು ಎಲೆಕ್ಷನ್ಗೋಸ್ಕರ ಯಾವುದೇ ಥರ ನೋಡಿ ಎಷ್ಟೊಂದನ್ನ ಇವ್ರು ತೊಗೊಂಬಂದ್ರು. ಇವಾಗ ಅಲ್ಲಿ ನಿಂತ್ಕೊಂಡು ಹೇಳ್ತಾರೆ, ಏಕ್ ಘರ್ ಮೇ ದೋ ನಿಯಮ್ ದೋ तो देश कैसे आगे बढ़ेगा ಅಂತ. घर एक घर में दो नियम दो तो देश कैसे आगे बढ़ेगा ಅಂತ. घर में एक कमरे में आग लगी है मणिपुर में, 100 लोग मर गए हैं, 1000 गवर्नमेंट के राइफल्स लेके भाग गए हैं. इसके बारे में मोदी जी को चिंता नहीं पड़ी है. ಉರಿತಾ ಇದೆ ಮಣಿಪುರ್. ಅಲ್ಲೇನು ಹೋಗ್ಬಿಟ್ಟು ಅದ್ರಲ್ಲಿ ಒಂದು ಸ್ವಲ್ಪ ಅವ್ರಿಗೊಂದು ಸ್ವಲ್ಪನೂ ಇದ್ದಿಲ್ವಾ ಮನಸ್ಸಲ್ಲಿ? ಒಂದು ಅದಾದ ನಂತರ ಅರುಣಾಚಲ್ ಪ್ರದೇಶದಲ್ಲಿ ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಂದು ಕೂತೈತೆ. ಅರುಣಾಚಲ್ ಪ್ರದೇಶದಲ್ಲಿ ಚೈನಾ ಬಂದು ಕೂತೈತೆ. ಯಾವನೇವನು ಗೊತ್ತಿಲ್ದಿರ ಭಾಷೆಯಲ್ಲಿ ಏನೇನೋ ಮಾತಾಡ್ತಾವನೆ. ಕಾಶ್ಮೀರಲ್ಲಿ ನೀವು 370 ತೆಗೆದ್ಬಿಟ್ವಿ, 35 ಚೆಸ್ಟ್ ಥಂಪಿಂಗ್ ಎಷ್ಟೊಂದು ಮಾಡಿಲ್ಲ ನೀವು. ಇದುವರೆಗೂ ಅಲ್ಲಿ ಎಲೆಕ್ಷನ್ ಮಾಡೋ ಯೋಗ್ಯತೆ ಇಲ್ಲ ಇವ್ರಿಗೆ. ಅದಾದ ನಂತರ CAA NRC ತೊಗೊಬಂದ್ರೆ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಹಾಕಿಲ್ಲ. ಇವ್ರು ಮಾಡಿದ ರೂಲ್ಸು ರೆಗ್ಯುಲೇಷನ್ಸ್ ಏನೇನು ತೊಗೊಬಂದರು ಎಲ್ಲ ವಾಪಸ್ಸು. ಇವಾಗ ಫಾರ್ಮ್ ಲಾಸ್ ತೊಗೊಂಡ್ರು, ಸಾರಿ ಹೇಳಿಬಿಟ್ಟು ವಾಪಸ್ ತೊಗೋಬೇಕಾಗಿತ್ತು. ನೋಟ್ ಬಂದಿ ಮಾಡಿದ್ರು, ಹಾಳಾಗೋಯ್ತು. ಎಷ್ಟೋ ಒಂದು ಲಕ್ಷಾಂತರ ಬಿಸ್ನೆಸ್ಸು ತಿರ್ಗಾ 2,000 ರೂಪಾಯಿ ನೋಟ್ ವಾಪಸ್ ತೊಗೊಳ್ತಾರೆ. ಫೇಲ್ಡ್ ಎಕ್ಸಸೈಸ್, ಯೂಸ್ಲೆಸ್ ಎಕ್ಸರ್ಸೈಸ್ ಆಯ್ತದು. ಇವಾಗ GST ಬಗ್ಗೆ ಇವತ್ತಿಗೂ ಕ್ಲಾರಿಟಿ ಎಷ್ಟೊಂದರಲ್ಲೂ ಇಲ್ಲ. 3 months ಚಟ್ಪಟಾ ಮಸಾಲಾ ಹೇ, ಚಿಲ್ಲಿ ಪೌಡರ್ ಹೇ, ಕುಚ್ ಸಬ್ 5%. ಆಮ್ ಐ ರೈಟ್? ಅಲ್ಲಿ ಅವನು ರೆಗ್ಯುಲರ್ ಆಗಿ ಇದು ಮಾಡಬೇಕು, ಅವ್ನು ಆಡಿಟರ್ಗೆ ಪೇಮೆಂಟ್ ಮಾಡ್ಕೊಂಡು ಕೂತವನೆ, ಅದು ಒಂದು ಕ್ಲಾರಿಟಿಯಲ್ಲಿ ಬಂದಿಲ್ಲ. ಫಾರ್ಮರ್ಸ್ ಇನ್ಕಮ್ ನಾವು ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು, ಫಾರ್ಮರ್ಸ್ ಇವತ್ತು ಲಾಸಲ್ಲಿದ್ದಾರೆ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಕೊಡೋಕ್ಕಾಗಿಲ್ಲ. ಈ ಸಂದರ್ಭದಲ್ಲಿ ನೀವು ತೊಗೊಂಬಂದ್ಬಿಟ್ಟು ಇವಾಗ ಒಂದು ನ್ಯಾಯ ಕೊಡಬೇಕು ಎಲ್ಲರಿಗೆ ಅಂತ. ಯಾರಿಗೋಸ್ಕರ ರೀ ನ್ಯಾಯ? ನಿಮಗೆ ಹೊಟ್ಟೆ ಉರಿನ ನಾನು ಒಂದೇ ಮದುವೆ ಮಾಡ್ತಾ ಇದ್ದೀನಿ, ಇವ್ರು 4 ಮಾಡ್ಕೊಂಡ್ಬಿಡ್ತಾರೆ ಅಂತ. ನೀವು ಆರ್ಥೋಡಾಕ್ಸ್ ಹಿಂದೂಗಳು, ಹಿಂದುತ್ವ ನಿಮಗೆ ಯಾಕ್ರಿ? ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಕಾಳಜಿ. 6 ಮಕ್ಕಳು ಹಿಜಾಬ್ ಹಾಕೊಳ್ಳಕ್ ಅವಕಾಶ ಕೊಡ್ಲಿಲ್ಲ ನೀವು. ಯಾವುದೋ ಒಂದು 5 ಮಕ್ಕಳು ಹಿಜಾಬ್ ಹಾಕಿದಕ್ಕೆ ಅಲ್ಲಿ ಮಧ್ಯಪ್ರದೇಶದಲ್ಲಿ 2 ಮಕ್ಕಳು ಇರೋರು ಈ ದೇಶದಲ್ಲಿ ಹೊಡೆದಾಕ್ಬಿಟ್ರಿ ನೀವು. ಅದರ ಮೇಲೆ ಫ್ಲೋರ್ ಅನ್ನ ಡೆಮಾಲಿಷ್ ಮಾಡಿದ್ರಿ. 10 ಮಕ್ಕಳು ಇಟ್ಕೊಂಡಿರೋರು ಸಬ್ಸಿಡಿ ತಗೋತಾರೆ. ಇದು ಈ ಗಂಗಾ ಜಮುನಾ ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ ಹೋಗ್ಬೇಕಾಗಿರೋದು. ಬರೀ ಒಂದು 3 ಜನ ಹಿಂದೂ ಹೆಣ್ಣು ಮಕ್ಕಳು ಹಿಜಾಬ್ ಫೋಟೋ ಹಾಕ್ಬಿಟ್ಟು ನಮ್ಮ 98.5 ರಿಸಲ್ಟ್ ಬಂದೈತೆ ನೋಡಿ ಅಂತ ಆ ಒಂದು ಬೋರ್ಡ್ ಹಾಕಿದಕ್ಕೆ ಅವರ ಮೇಲೆ ಒಂದಿರೋ ಒಂದು ಫ್ಲೋರ್ ಅನ್ನ ಹೊಡೆದಾಕಿದ್ರು. ಆ ಮಕ್ಕಳು ಹೋಗ್ತಾ ಬರ್ತಿದ್ದ 30 ವರ್ಷಗಳಿಂದ ರಾಹುಲ್ ಗಾಂಧಿ ಮುಂದೆ ಸರ್ ಒಂದ್ ನಿಮಿಷ ಆ ಗೇಟ್ ಮುಂದೆ ಸರ್ ನಿಮ್ ಟೈಮ್ ಬಂದಾಗ ನೀವು ಮಾತಾಡಿ. ಮುಸಲ್ಮಾನರಿಗೆ ಕಾಳಜಿ, ಕಸ್ಟೋಡಿಯಲ್ ಡೆತ್ ಆಯ್ತು, ಮಾತಾಡಿಲ್ಲ.
ಇದುವರೆಗೂ ಉತ್ತರ ಪ್ರದೇಶದಲ್ಲಿ ಪ್ರಶಾಂತ್, ಎಷ್ಟೊಂದಾಯ್ತು. ಇದೇನು ಏಕಾಭಿಪ್ರಾಯ ಆಗೋ ಸಾಧ್ಯತೆ ಇಲ್ಲ ರೀ. ಎಲ್ಲರೂ ಸೇರ್ಕೊಂಡು ಒಂದು ನಿರ್ಧಾರಕ್ಕೆ ಬಂದು ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತಾರೆ. ಹಂಗಿಲ್ಲ ಇಲ್ಲ, ಯಾಕೆ ಬೇಕು ನಮ್ಗೆ? ಅರೆ ಅರೆ ಯಾಕೆ ಬೇಕು? ಬೇಕು ಏನೇನು ಬೇಕಾಗಿತ್ತು ಇದು ಅರೆ ಸಂವಿಧಾನ ಅವಕಾಶ ಕೊಟ್ಟಿದೆ ಅಲ್ವಾ? ಯಾವುದಕ್ಕೆ ಅವಕಾಶ ಇವಾಗ ಕೊಟ್ಟಿದೆ? ನಿಮ್ದ್ರಲ್ಲೂ ಇದೆ ಅಲ್ವಾ? ಸಂವಿಧಾನ ಹೇಳಿಲ್ವಾ? ಇವಾಗ ನಿಮ್ದ್ರಲ್ಲೂ ಇದೆ ಅಲ್ವಾ? ಏನಿದೆ? ಉತ್ತರ ಪ್ರದೇಶದಲ್ಲಿ ಹೆಣ್ಣು ಮಕ್ಕಳಿಗೆ ನೀವು ಕಿತ್ತಾಕ್ರಿ ಅದನ್ನ. ಅಲ್ಲ ಸೌಮ್ಯ, ಕಿತ್ತಾಕ್ರಿ. ಕಿತ್ತಾಕ್ರಿ ಅದನ್ನ. ಮಾಡಿ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರಾಗಿತ್ತಲ್ಲ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರಾಗಿತ್ತಲ್ಲ. ಗೋವಾದಲ್ಲಿ ಕೋಡ್ ಇದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂದ್ರಾಗಿತ್ತಲ್ಲ. ಮೊದಲು ನೀವು ಬ್ಲೂ ಪ್ರಿಂಟ್ ತಗೊಂಡ್ಬಂದು ಆಮೇಲೆ ಚರ್ಚೆ ಮಾಡಿ. ಇವ್ನ್ಯಾವನ ಸೆಡೆ ನನ್ ಮಗ. ಆಮೇಲೆ ಎಲೆಕ್ಷನ್ ರ್ಯಾಲಿಯಲ್ಲಿ ಮಾತಾಡಿ. ಸುಮ್ಮನೆ ಹುಳ ಬಿಟ್ಬಿಟ್ಟು ಪಾರಿವಾಳಗಳ ಮಧ್ಯ ಒಂದು ಬೆಕ್ಕನ್ನ ಬಿಟ್ಬಿಟ್ಟು ಅಬ್ಬರ ಎತ್ಬಿಟ್ಟು ಅದರಿಂದ ಪ್ರಾಫಿಟ್ ತಗೊಳ್ಳೋಕ್ಕೋಸ್ಕರ ನೀವು ಈ ನೀಚ ನಾಟಕ ಮಾಡಿ. ಪ್ರಶಾಂತ್, ಇದೇನು ಏಕಾಭಿಪ್ರಾಯ ಮೂಡುವ ಸಾಧ್ಯತೆಗಳೇನು ಕಾಣಿಸ್ತಿಲ್ಲ. ಅದಿದೆ, ಏಕಾಭಿಪ್ರಾಯ ಮೂಡೋದಿದ್ರೆ 1947 ಜಾರಿಗೆ ಇದು ಆಕ್ಚುಲಿ ಚೆನ್ನಾಗಿರೋದು. ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲೇ Correct. ಅಂದರೆ ದೇಶ ವಿಭಜನೆಯ ನಂತರವೂ ಕೂಡ ಏಕಾಭಿಪ್ರಾಯ ಮೂಡಲಿಲ್ಲ. ಆ ಕಾರಣದಿಂದಲೇ ಇದು ಲಿಂಗರಿಂಗ್ ಆನ್ ಇದೆ. ಕರೆಕ್ಟ್. ಶಾವಾನೋ ಪ್ರಕರಣದಲ್ಲೂ ಕೂಡ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇನ್ನೊಂದು ಹಂತಕ್ಕೆ ರಾಜೀವ್ ಗಾಂಧಿ ತೆಗೆದುಕೊಂಡು ಹೋದರು. ಆ ಕಾರಣದಿಂದ ನಾನಾ ರೀತಿಯ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್ಗಳು ನಡೆದಿವೆ. ನನಗನ್ಸುತ್ತೆ ನೋಡಿ, 3 ಆಯಾಮಗಳಲ್ಲಿ ಇದನ್ನು ನೋಡಬೇಕಾಗತ್ತೆ ರಾಜಕೀಯವಾಗಿ. BJP ಒಂದು 2024 ಚುನಾವಣೆಯ ಮೋಟಿವ್ ಇಟ್ಕೊಂಡು ತರ್ತಾ ಇದೆ. ಇದರಲ್ಲೇನು ಡೌಟ್ ಇಲ್ಲ, ಇದರಲ್ಲೇನು ದ್ವಂದ್ವ ಇಲ್ಲ. BJPಗೆ ಅನಿಸ್ತಾ ಇದೆ 2024 ಚುನಾವಣೆಯ ದೃಷ್ಟಿಯಿಂದ ಯೂನಿಫಾರ್ಮ್ ಸಿವಿಲ್ ಕೋಡನ್ನು ನಾವು ತರುವ ಪ್ರಯತ್ನವನ್ನು ಮಾಡಿದಾಗ, ಈಗ ನಟರಾಜ್ ಗೌಡ್ರು ಏನು ಸ್ಟ್ಯಾಂಡನ್ನು ನಿನ್ನೆ ಏನು ತೆಗೆದುಕೊಳ್ತಾ ಇದ್ದಾರೆ, ಕಾಂಗ್ರೆಸ್ ಒಂದು ಸ್ಲಿಪರಿ ಗ್ರೌಂಡಲ್ಲಿ ಹೋಗುತ್ತೆ. ಹೌದು. ಜಾರ್ಖಂಡ್ ಪಾರ್ಟಿ ಆಗಿದೆ. ಒಂದು ಅಪೀಸ್ಮೆಂಟ್ ರಾಜಕಾರಣದ, ಯಾಕಂದರೆ ಕಾಂಗ್ರೆಸ್ಗೂ ಕೂಡ ಇದು ಅನಿವಾರ್ಯ ಆಗುತ್ತೆ. ಒಂದು ಅಪೀಸ್ಮೆಂಟ್. ಈಗ ಅದು ಮುಸ್ಲಿಂ ಸಮುದಾಯ ಏನು ಮಾಡುತ್ತೆ, ಮುಸ್ಲಿಂ ಸಮುದಾಯ BJPಗೆ ಓಟ್ ಹಾಕಲ್ಲ, ಅದೊಂದು ಪ್ರತ್ಯೇಕ ಚರ್ಚೆ. ಆದರೆ ಕಾಂಗ್ರೆಸ್ ಒಂದು ಅಪೀಸ್ಮೆಂಟ್ನ ಸ್ಲಿಪ್ರಿ ಗ್ರೌಂಡ್ನಲ್ಲಿ ಕಾಂಗ್ರೆಸ್ ತಾನೇ ಹೋಗುತ್ತೆ. ಅದು BJPಗೆ ಲಾಭ ಆಗ್ಬೋದು ಅಂತಕ್ಕಂಥದ್ದು BJPಯ ಲೆಕ್ಕಾಚಾರ ಪೊಲಿಟಿಕಲಿ. ಲೀಗಲಿ ನನಗೇನು ಹರ್ಡಲ್ಸ್ಗಳಿವೆ ಇದರಲ್ಲಿ ಅಂತ ಅನಿಸಲ್ಲ. ಯಾಕಂದರೆ ಸುಪ್ರೀಂ ಕೋರ್ಟ್ ಅನೇಕ ಪ್ರಕರಣಗಳಲ್ಲಿ ಹೇಳಿದೆ. ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ, ಮತ್ತು ಕಾನ್ಸ್ಟಿಟ್ಯೂಷನ್ನಲ್ಲೂ ಕೂಡ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ನಲ್ಲಿ ಸೇರಿಸುವಾಗ ಟೈಮ್ ಆಗ ರೈಪ್ ಇರಲಿಲ್ಲ. ಆದರೆ ಸರ್ಕಾರಕ್ಕೆ ಇದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ರೂಪದಲ್ಲಿ ಕೊಟ್ಟಿದೆ. ಸರ್ಕಾರದ ಜವಾಬ್ದಾರಿ ತರಬೇಕು ಅಂತಕ್ಕಂಥದ್ದು. ಹಾಗಾಗಿ ಲೀಗಲ್ ನನಗೇನೋ ಹರ್ಡಲ್ಸ್ ಇವೆ ಅಂತ ಅನ್ನಿಸ್ತಾ ಇಲ್ಲ. ಸೋಷಿಯಲಿ ಏನಾಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಏಕರೂಪ ನಾಗರಿಕ ಸಂಹಿತೆ ತರುವ ಉದ್ದೇಶ ನ್ಯಾಷನಲ್ ಇಂಟಿಗ್ರೇಷನ್, ಸೋಷಿಯಲ್ ಇಂಟಿಗ್ರೇಷನ್ ಅಂತಕ್ಕಂಥದ್ದನ್ನು ಹೇಳಿದರೂ ಕೂಡ ಅದನ್ನು ಸಮುದಾಯಗಳು ಹೇಗೆ ತೆಗೆದುಕೊಳ್ತವೆ. ಈಗ ಶಾಬಾನೋ ಪ್ರಕರಣದಲ್ಲಿ ಸಮುದಾಯ ಅನ್ನೋಕ್ಕಿಂತ ಸಮುದಾಯವನ್ನು ನಾವು ರಿಪ್ರೆಸೆಂಟ್ ಮಾಡ್ತೀವಿ ಅನ್ನೋ ಹೇಳುವ ಜನ, ಈಗ ಅಬ್ದುಲ್ ರಜಾಕ್ ಥರದಂಥವ್ರು, ಈಸ್ ಅ ಹೈಲಿ ಎಜುಕೇಟೆಡ್, ಈಸ್ ಅ ಹೈಲಿ ರೆಡ್. ಆದರೆ ಈ ವಾದ ಬಂದಾಗ ಮಾತ್ರ ಅವರು ಯಾವುದೋ ಒಂದು 12ನೇ 13ನೇ ಶತಮಾನದಲ್ಲಿ 7ನೇ ಶತಮಾನದಲ್ಲಿ ಜೀವಿಸೋ ಥರ ತಮ್ಮ ವಾದವನ್ನು ಅಬ್ದುಲ್ ರಜಾಕ್ ಥರದವರು ಮಂಡಿಸ್ತಾ ಇರ್ತಾರೆ. ಆ ಕಾರಣದಿಂದ ಸೋಷಿಯಲಿ ಮುಸ್ಲಿಂ ಸಮುದಾಯದಲ್ಲಿ ರಿಫಾರ್ಮ್ಸ್ ಬೇಕು ಅಂತಕ್ಕಂಥವ್ರು, ಮುಸ್ಲಿಂ ಸಮುದಾಯದ ಒಂದು ಸಮಸ್ಯೆ ನನಗನ್ನಿಸುವ ಪ್ರಕಾರ ಅದು ಹಿಂದೂ ಸಮಾಜದಲ್ಲೂ ಮೊದಲಿತ್ತು. ಆದರೆ ಕಾಲಾಂತರದಲ್ಲಿ ನಾವು ರಿಫಾರ್ಮ್ಸ್ಗಳನ್ನು ತರಬೇಕು, ಸುಧಾರಣೆಗಳನ್ನು ತರಬೇಕು, ಕಾನೂನು ಮೂಲಕವಾಗಿ ತರಬೇಕು ಅಂತಕ್ಕಂಥದ್ದನ್ನು ಹೊರಟಾಗ ಸಮಾಜ ಹಂತ ಹಂತವಾಗಿ ಬದಲಾಗ್ತಾ ಹೋಯಿತು. ಮುಸ್ಲಿಂ ಸಮುದಾಯದಲ್ಲಿ ಎಜುಕೇಟೆಡ್ ಮುಸಲ್ಮಾನರೇನಿದ್ದಾರೆ ಅವರು ಮಾತನಾಡಲ್ಲ, ರಿಫಾರ್ಮ್ಸ್ಗಳ ಪರವಾಗಿ ಎಜುಕೇಟೆಡ್ ಮಹಿಳೆಯರು ಮಾತನಾಡಲ್ಲ. ಆ ಕಾರಣದಿಂದ ಅಲ್ಲಿ ಮೌಲ್ವಿಗಳು, ಇನ್ನೂ ಕೆಲವರು ಇಲ್ಲ ಈ ಸಮಾಜವನ್ನು ಗುತ್ತಿಗೆ ತೆಗೆದುಕೊಂಡಿದ್ದೀವಿ ಅಂತ ಥರ ಮಾತನಾಡುವವರು, ಇಲ್ಲ ಏಕರೂಪ ನಾಗರಿಕ. ನನ್ನ ಪ್ರಶ್ನೆಗೊಂದು ಉತ್ತರ ಕೊಡಿ.